ಸರ್ ಅದು ಯಾವತ್ತಿದ್ರೂ ಇರುತ್ತೆ. ಈಗ ದೇವೇಗೌಡರು ಸರಿನೋ ತಪ್ಪೋ ಅದು ನಮ್ಮ ರಾಜ್ಯದ ಆಸ್ತಿ ಇದ್ದಂಥವ್ರು. ಹಾಗಾಗಿ ಪ್ರತಿಯೊಬ್ಬರನ್ನು ಒಂದಲ್ಲ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಅವ್ರನ್ನ ಬೆಳೆಸ್ಕೊಳ್ಳೋ ಅಂತ ಕೆಲಸನ ನಾವು ಮಾಡೇ ಮಾಡ್ತೀವಿ. ಎಲ್ಲರೂ ಮಾಡ್ತಾರೆ ಅದನ್ನು, ನಾನೊಬ್ಬನೇ ಅಂತಲ್ಲ, ಎಲ್ಲರೂ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಇಡೀ ಒಂದು ಶಾಸಕರ ಸ್ಥಾನದಲ್ಲಿ ಎಲ್ಲ ಕೂತಿರೋಂಥ ನಮ್ಮ ಶಾಸಕರು ಇರ್ಬೋದು, ಬಿಜೆಪಿ ಶಾಸಕರುಗಳು ಇರ್ಬೋದು, ಎಲ್ಲರೂ ಒಟ್ಟಾಗಿ ಅವರು ಎಲ್ಲ ಕಡೆನೂ ಕೆಲಸ ಮಾಡ್ತಿರೋದು ನೋಡಿದಂಥ ಸಂದರ್ಭದಲ್ಲಿ, ಹಾಗೂ ನಾನು ಇವತ್ತು ವೈಯಕ್ತಿಕವಾಗಿ ಏನು ಇವತ್ತು ಜನರ ಜೊತೆ ಸಂಪರ್ಕ ಹಿಡ್ಕೊಂಡು ಅವರ ಒಂದು ಕಷ್ಟ ಸುಖಗಳನ್ನ ಆಲೈಸ್ಕೊಂಡು ಈ 5 ವರ್ಷದಲ್ಲಿ ಸಂಪೂರ್ಣವಾಗಿ ಅವ್ರ ಆಗು ಹೋಗುಗಳನ್ನ, ಅವರ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ಇವತ್ತು ಏನು ಬಂದಿದ್ದೀನಿ, ಅವನದಷ್ಟು ಪ್ರೀತಿ ವಿಶ್ವಾಸ ಗಳಿಸಿರೋ ಅಂಥದ್ದು ಕೂಡ ಅವೆಲ್ಲರೂ ಟೋಟಲ್. ಯಾಕಂದ್ರೆ ಈ ಒಂದು ಚುನಾವಣೆ ಅಂತ ಹೇಳಿದ್ರೆ ಅದು ಬರೀ ನಾನು ಅನ್ನೋ ಪದ ಬರಬಾರ್ದು, ನಾವೆಲ್ಲರೂ ಸೇರ್ ಮಾಡಿರೋ ಅಂತ ಕೆಲಸಕ್ಕೆ ಇವತ್ತು ನಮ್ಗೆಲ್ಲ ಒಂದ್ ಕಡೆ ಒಂದು ಜಯ ಸಿಗೋ ಅಂತ ಕಾರಣ ಆಗುತ್ತೆ ಅಂತ ಹೇಳಿ. ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡಲ್ಲ ಸರ್. ಅದು ಅವರ ಪಕ್ಷದ ವಿಚಾರ, ಅದು ಅವ್ರು ಕೂತ್ಕೊಂಡು ಸರಿ ಮಾಡೋ ಅಂತ ಕೆಲಸ ಮಾಡ್ತಾರೆ. ಈಗ ನಮ್ಮ ಪಕ್ಷದಲ್ಲಿ ಯಾರು ಧ್ವನಿ ಆಡಿಸಿದ್ರೆ ಅದನ್ನ ಗುಮಾರಣ ಕೂತ್ಕೊಂಡು ಧ್ವನಿ ಆಡಿಸೋ ಅಂತ ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರವ್ರ ಪಕ್ಷದಲ್ಲಿ ಅವ್ರು ಚರ್ಚೆ ಮಾಡಬೇಕು. ಈಗ ಓವರ್ ಆಲ್ ಆಸ್ಪೆಕ್ಟ್ ತಗೊಂಡಾಗ ಬಿಜೆಪಿ ಮತ್ತು JDS ಹೊಂದಾಣಿಕೆಯಿಂದ ಇವತ್ತು ಹೆಚ್ಚು ಸ್ಥಾನ ಗೆಲ್ಲುತ್ತೆ ಇಡೀ ರಾಜ್ಯದಲ್ಲಿ ಅನ್ನೋ ಒಂದು ಭಾವನೆ ಇವತ್ತು ಕೇವಲ ನಮ್ಮಲ್ಲಿ ಮಾತಾಡ್ತಿಲ್ಲ, ಅದು ಡೆಲ್ಲಿಲೂ ಕೂಡ ಮಾತಾಡೋ ಅಂತ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಹೋಗೋವಂಥ ಕೆಲಸ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವನು ಕೂಡ ಎಲ್ಲ ಬಗೆಹರಿಸುವಂಥ ಕೆಲಸ ಅವ್ರ ಪಕ್ಷದಲ್ಲೂ ಮಾಡ್ತಾರೆ, ನಮ್ಮ ಪಕ್ಷದಲ್ಲೂ ಮಾಡೋಂಥ ಕೆಲಸ. ಹೌದು. ಈಗ ಇನ್ನು ಒಂದೂವರೆ ವಾರದಲ್ಲಿ ಬುಕ್ನ ನಾನು ನಮ್ಮ 5 ವರ್ಷದಲ್ಲಿ ನಮ್ಮ ಸಾಧನೆ ಏನು ಮಾಡಿದ್ದೀವಿ ಅನ್ನೋ ಒಂದು ಜಿಲ್ಲೆಗೆ ನಾನು ತಂದಿರೋ ಅಂಥ ಅನುದಾನಗಳು, ಹಾಗೂ ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು, ನನ್ನ ಪತ್ರದ ಮುಖಾಂತರ ಆಗಿರ್ಬೋದು, ನನ್ನ ಚರ್ಚೆಯ ಮುಖಾಂತರ ಆಗಿರ್ಬೋದು, ತಂದಿರೋ ಅಂಥ ಅನುದಾನಗಳನ್ನ ಎಲ್ಲದನ್ನೂ ಕೂಡ ಒಂದು ಪುಸ್ತಕ ಮುಖಾಂತರ ನಾನು ಇಡೀ ಜಿಲ್ಲೆಗೆ ತಲುಪಿಸೋ ಅಂತ ಕೆಲಸ ಮಾಡಬೇಕು, ಒಂದು ಮಾಹಿತಿ ಕೊಡೋ ಅಂಥ ಕೆಲಸ ಮಾಡಬೇಕು ಅಂತೇಳಿ ಒಂದು ಬುಕ್ ಲಾಂಚ್ ಕೂಡ ಮಾಡಬೇಕು ಅಂತ ಇದ್ದೀವಿ. ದೊಡ್ಡವರು ಕೂಡ ಆರೋಗ್ಯವಾಗಿದ್ದಾರೆ, ಅವ್ರದ್ದೇನು ತೊಂದರೆ ಇಲ್ಲ. ನಾನು ಬೆಳಗ್ಗೆನೂ ಮಾತಾಡಿದೆ, ನಿನ್ನೆ ರಾತ್ರಿನೂ ಮಾತಾಡಿದ್ದೀನಿ. ಅವರೇ ಹೇಳಿದ್ರು ಒಂದು ಸ್ವಲ್ಪ ಕೆಮ್ಮಿತ್ತು ಅಂತ. ಇವಾಗ ನಾಳೆನೋ ಇವತ್ತು ಸಾಯಂಕಾಲನೋ ಇಲ್ಲ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆಗ್ತಾರೆ. ಡಿಸ್ಚಾರ್ಜ್ ಆದಮೇಲೆ ಅವ್ರ ಹತ್ರನೂ ಡೇಟ್ ತಗೊಂಡು ಯಾವತ್ತೊಂದಿನ ಅವ್ರ ಮುಖಾಂತರ, ಯಾಕಂದರೆ ನನಗೊಂದು ಆಸೆ ಇದೆ, ದೇವೇಗೌಡರು ಸಾಹೇಬ್ರೆ ಅವರ ಸ್ವತಃ ಕೈಯಿಂದ ನನ್ನ ಮೊದಲನೇ ಒಂದು ಏನು ನಾವು ಒಂದು ಜಿಲ್ಲೆಯಲ್ಲಿ ಸಾಧನೆ ಮಾಡಿದ್ವಿ ಅದರ ಪುಸ್ತಕ ಒಂದು ಅವ್ರ ಮುಖಾಂತರನೇ ಯಾಕಂದ್ರೆ ಲಾಂಚ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಮತ್ತು ಹಾಗೂ ಅಭಿಮಾನ ನಮ್ಮಲ್ಲಿ. ಹಾಗಾಗಿ ಆ ಒಂದು ಅವ್ರ ಡೇಟ್ ತಿಳ್ಕೊಂಡು ಅದನ್ನ ಬುಕ್ನ ನಾನು ರಿಲೀಸ್ ಮಾಡೋ ಅಂತ ಕೆಲಸ.